ಹಾಯ್, ಸಿಂಪಲ್ ಆಗಿ ಚಿಕನ್ ಶವರ್ಮ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ನನ್ನ ಪೇಜನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಬೋನ್ಲೆಸ್ಸೇ ತೊಗೋಬೇಕು, ಇದಕ್ಕೆ ಶವರ್ಮ ಮಾಡೋಕ್ಕೆ ನೀಟಾಗಿ ಬರುತ್ತೆ. ಇದಕ್ಕೆ ನಾನು ಒಂದು ಫುಲ್ಲು ನಿಂಬೆ ಹಣ್ಣಿನ ರಸ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ನಾನು ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಮೊಸರು ಜಾಸ್ತಿ ನೀರಾಗಿರಬಾರ್ದು, ಗಟ್ಟಿಯಾಗೇ ಇರಲಿ. ಇದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಇಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲನ ಹಾಕೋಣ. ಇನ್ನು ಅರ್ಧ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಏನಿದೆ ಅದನ್ನ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದಕ್ಕೆ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೀವು ಎಲ್ಲ ಕಲಸಾದ್ಮೇಲೆ ಉಪ್ಪು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬಿಡಿ. ಬನ್ನಿ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಪೌಡರ್ ಎಲ್ಲ ಏನಿದೆ ಅದು ಚಿಕನ್ನಿಗೆ ಚೆನ್ನಾಗಿ ಹಚ್ಚಬೇಕು. ಹಾಗೆ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಷ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ ನಾವು ಇದನ್ನು. ನೋಡಿ ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಕಲಸಿ ಅರ್ಧ ಗಂಟೆ ಬಿಡ್ತೀನಿ. ಅರ್ಧ ಗಂಟೆ ಬಿಟ್ಟಾದಮೇಲೆ ನೋಡಿ ಇದು ಇವಾಗ ಈ ಥರ ಆಗಿದೆ. ನೋಡಿ ಇದೇನಿದೆ ಈ ಚಿಕನ್ನ ನಾನು ಒಂದು ಪ್ಯಾನ್ ತೊಗೊಂಡು, ಪ್ಯಾನಿಗೆ ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬಾರ್ದು, ಒಂದು 2 ರಿಂದ 3 ಸ್ಪೂನಷ್ಟು ಸಾಕು. 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಚಿಕನ್ನ ಹಾಕಿ ಫ್ರೈ ಮಾಡೋಣ. ಹಾಗೆ ಇದಕ್ಕೆ ಯಾವುದೇ ಥರದ ನೀರನ್ನ ಯೂಸ್ ಮಾಡಬೇಕು ಅಂತ ಇಲ್ಲ. ನೀವು ಎಣ್ಣೆ ಏನಿದೆ ಸ್ವಲ್ಪ ಅದರಲ್ಲೇ ಫ್ರೈ ಆಗುತ್ತೆ. ಹಾಗೆ ಇದು ಬೇಯ್ತಾ ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ನೀರನ್ನ ಏನೂ ಹಾಕಕ್ಕೆ ಹೋಗ್ಬಿಡಿ, ಹಾಗೇ ಬೇಯಕ್ಕೆ ಇಟ್ಬಿಡಿ. ಚಿಕನ್ ಶವರ್ಮ ಅನ್ನೋದು ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ ನೀವು ಹೊರಗಡೆ ತಿನ್ನೋ ಬದಲು ನೀವು ಮನೇಲೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೆಲ್ದಿಯಾಗಿ ಕೂಡ ಇರುತ್ತೆ. ಇದು ಯಾವುದೇ ಥರ ಕೆಮಿಕಲ್ನ ಕೂಡ ಯೂಸ್ ಮಾಡಿರೋದಿಲ್ಲ. ನೋಡಿ ಇವಾಗ ಚಿಕನ್ ಬೇಯ್ತಾನೆ ನೀರು ಬಿಡ್ತಾ ಇದೆ. ಹಾಗಾಗಿ ನೀವು ಇದು ನೀರು ಫುಲ್ಲು ಆರೋವರೆಗೂ, ಫುಲ್ಲು ಡ್ರೈ ಆಗೋವರೆಗೂ ಫ್ರೈ ಮಾಡಿ. ನೋಡಿ ಇವಾಗ ಇದು ಈ ಥರ ಆಗಿದೆ. ಇದಾದಮೇಲೆ ಚಿಕನ್ನ ಚಿಕ್ಕ ಪೀಸ್ ಮಾಡ್ಕೊಬಿಡಿ. ನೋಡಿ ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂಥ ಕುಬ್ಬೂಸನ್ನ ತೊಗೊಂಡಿದ್ದೀನಿ. ಈ ಕುಬ್ಬೂಸ್ ಮಾಡೋದು ಹೇಗೆ ಅಂತ ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಹೋಗಿ ನನ್ನ ಪೇಜನ್ನ ಒಂದು ಸತಿ ಚೆಕ್ ಮಾಡಿ ಅದರಲ್ಲಿ ನೋಡಿ, ಅದರಲ್ಲಿ ಇದೆ ಕುಬ್ಬೂಸ್ ಮಾಡೋದು ಹೇಗೆ ಅಂತ. ಚಿಕನ್ನ ಈ ಥರ ಚಿಕ್ಕ ಪೀಸ್ ಮಾಡಿ ತೊಗೊಂಡ್ಮೇಲೆ ಇದಕ್ಕೆ ಕ್ಯಾಬೇಜು ಸ್ವಲ್ಪ, ಒಂದು ಆನಿಯನ್ ಹಾಕ್ಕೊಳ್ಳಿ. ಹಾಗೆ ಮೈನಸ್ನ ನಾನು ಮನೇಲೇ ಮಾಡ್ಕೊಂಡಿರುವಂಥ ಮೈನಸ್ನ ನಾನು ತೊಗೊಳ್ತಾ ಇದ್ದೀನಿ. ಈ ಮೈನಸ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ನನ್ನ ಪೇಜನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರೂ ಮರಿಬೇಡಿ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಮನೇಲೇ ಮಾಡ್ಕೊಂಡಿರುವಂಥ ಕುಬ್ಬೂಸನ್ನ ತೊಗೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಮೈನಸ್ನ ಹಾಕ್ಕೊಂಡು ಫುಲ್ಲು ಸುತ್ತಾನ ಹಚ್ಕೊತಾ ಇದ್ದೀನಿ. ಮೈನಸ್ನ ಫುಲ್ ಕುಬ್ಬೂಸ್ಗೆ ಹಚ್ಕೋಬೇಕು. ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲನ ಹಾಕೋಣ. ಮಸಾಲೆ ಹಾಕಿದ ಮೇಲೆ ಇದಕ್ಕೆ ನೀವು ಟೊಮೆಟೊ ಸಾಸ್ ಬೇಕು ಅಂದರೆ ಹಾಕ್ಕೊಳ್ಳಿ. ಟೊಮೆಟೊ ಸಾಸ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಒಂದು ಬೇಕಿಂಗ್ ಪೇಪರಲ್ಲಿ ಚಿಕನ್ ರೋಲ್ ಥರ ಸುತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ.